ಚಾಲು ಐತಲ್ಲ ಸೀದಾ ನಂದು ಚೆನ್ನಾಗಿ ಹೇಳುವಂತವರಾಗಿರಿ.
ವಾದ್ಯಗಳನ್ನು ಕೃಷ್ಣ ಗಡಿಯಲ್ಲಿ ಪಂಚಗಂಗಾ ಬಳಿಯಲ್ಲಿತ್ತು. ಅವನಿಂದಲ ಮೊದಲು ಮದುವೆಯಾಗಿ ಅಡಿಗುವೆ ಒಂದೇ ಆಗುವುದರ ಓಡಿಕೊಳ್ಳಬಂದ ನಾವು ಸಾರಥಿ ನೋಡಿದ ಈ ಪಂಚಗಂಗಾ ನದಿಯು ಎಷ್ಟು ಸೋಮೆಯಾಗಿ ಹರಿಯುವುದು. ನಾನು ಹೀಗೆ ಹೋಗಿ ಸ್ನಾನವನ್ನು ಮುಗಿಸಿಕೊಂಡು ಬರುವೇನು. ನೀನು ಯಾರು ಬರದಂತೆ ಕಾವಲಿಗಾಗಿ ನಿಲ್ಲು. ಎಲ ಅನುಜನೇ, ನಾನು ಒಳಗೆ ಹೋಗಿ ಬರುತ್ತೇನೆ. ಸ್ನಾನವನ್ನು ಮುಗಿಸಿಕೊಂಡು ಬರುತ್ತೇನೆ. ಅಯ್ಯೋ ಅನುಜನೇ, ಘಾತವಾಯಿತು. ಘೋರತರವಾದ ಮುಸಳಿ ಪಾಲು ಆಗಬೇಕಾಯಿತು. ಅಯ್ಯೋ ಅನುಜನೇ, ನಿನ್ನ ಮಾತು ಕೇಳದಿದ್ದರೆ ಈ ಮಸಳಿ ಪಾಲು ಆಗಬೇಕಾಯಿತು. ಇದು ವಿಷ್ಣುವಿನ ಕಪಾಟ. ಜಾಲ ನಿಶ್ಚಯವಾಯಿತು. ಅಯ್ಯೋ, ನುಂಗುತ್ತಿದೆ ತಮ್ಮ, ನುಂಗುತ್ತಿದೆ. ಇನ್ನು ಏನು ಮಾಡಲಿ?
ನಾನು ಎಷ್ಟು ಪರಿಪರಿದಿಂದ ಹೇಳಿದರೂ ಎನ್ನು ಮಾತು ಕೇಳಲಿಲ್ಲ. ಆ ದುಷ್ಟ ಮಸಳಿಯ ಬಾಯಿಗೆ ತುತ್ತಾದಿಯ ಬ್ರಹ್ಮ ಸಂಕಲ್ಪವು ಹೀಗೆ ಇರುತ್ತೆ ಅಗ್ರಜ. ನಾನು ನಿನ್ನಗಲಿ ಭೂಮಂಡಲಗಳು ಹೇಗೆ ಜೀವಿಸಲಿ? ನನ್ನ ಸೇನಾಧಿಪತಿಗೆ ನಾನು ಏನು ಹೇಳಲಿ ಅಗ್ರಜ? ಅಯ್ಯೋ, ಎನ್ನ ಬಲಭುಜವು ನಾಶವಾಯಿತು. ಮುಂದೇನು ಮಾಡಲಿ ಸಾರಥಿ, ನೀನೇ ನನಗೆ ಗತಿ. ಹೆಚ್ಚು ಹೋದ ಮಾತಿಗೆ ಚಿಂತಿಸಿ ಫಲವೇನು? ನಿಂತು ಅವರು ಯುದ್ಧ ಮಾಡಿದರೆ ಅವರ ಚಂಡಗಳನ್ನು ಕಳೆದು ದಂಡಗಳನ್ನು ಧರಣಿಗೆ ಒಳಿಸುತ್ತಿದೆ. ಮಾಂಸಗಳನ್ನು ಹತ್ತಕ್ಕಾಗಿ ಹರಿಸುತ್ತಿದೆ. ದುಷ್ಟ ಆಟ ಮೂರ್ಖ ವಿಷ್ಣುವಿಂದ ಇರುವುದು. ಈ ಧರಣಿಯ ಮೇಲೆ ಜೀವಿಸಿ ಫಲವೇನು? ನನ್ನ ಕರದಲ್ಲಿರುವ ಶಿರಚಕ್ರದಿಂದ ಎನ್ನ ಶಿರವನ್ನು ಛೇದಿಸಿಕೊಳ್ಳುತ್ತೀನಿ. ನೋಡ ಸಾರಿಸಿ ಈ ರೀತಿ. ತಡಿ ಅಂಬಾಸುರನೇ, ನಿನ್ನ ಭಕ್ತಿಗೆ ಮೆಚ್ಚಿರುವೆನು. ನಿನ್ನ ದಕ್ಷತ್ವವನ್ನು ದಯಪಾಲಿಸೋಕೆ ಬಹು ಎತ್ತರದಿಂದ ವರವನ್ನು ಬೇಡಿಕೊಳ್ಳುವುದು ಸಿದ್ಧನಿರುವೆ. ದೈತ್ರ್ಯ ಸದಗುಣ ಸಾಂದ್ರ. ಎನ್ನ ತಡದವರು ಯಾರಂತೂ ನೋಡಿದರೂ ಯಾರೂ ಕಾಣಿಸುವುದಿಲ್ಲ. ಬರೇ ವಾಣಿಯ ಕೇಳಿ ಬರ್ತಾ ಇದೆ. ಏನು ಬೇಡತಿ ಬೇಡು, ಬೇಡಿದ ವರವನ್ನು ಕೊಡ್ತೀನಿ ಎಂದ ಶಬ್ದ ಮಾತುಂತೆ ಬಂದನಲ್ಲದು. ಮಸ್ತರ ಭಾವದಿಂದಿರುವ ಅಗ್ರಜನ ಅನುಮತಿ ಬಂದನಲ್ಲದೆ. ನಾನು ಏನು ಬೇಡಿ ಬಂದವನಲ್ಲ. ಏನು ನನ್ನ ಅಭಿಪ್ರಾಯ ಏನೂ ಇಲ್ಲ. ಏನು ಮಾಡಬೇಕೆಂಬುದನ್ನು ಆಲೋಚಿಸಬೇಕು. ಹೇ ದೇವಿಯೇ, ನನಗೆ ಹೆಂಡತಿವಿಲ್ಲ. ಅದರಿಂದ ನನಗೆ ಬಲಶಾಲಿಯಾದ ಮಗನ ಹುಟ್ಟಬೇಕು. ಇದೇ ವರವ ಬೇಡುವೆ. ಯೋ ದಾನವೇಂದ್ರ, ಎಂಥ ವರವನ್ನು ಬೇಡಿದೆಯಾ? ನಿನಗೆ ಸತಿಯೇ ಇಲ್ಲೆಂದು ಮಗ ಹುಟ್ಟುವುದೆಂತೂ ನಿನಗೆ ತಿಳಿದಿಲ್ಲವೇ? ಎತ್ತರದಿಂದ ವರವನ್ನು ಬೇಡುವುದು. ನಿನ್ನ ದಕ್ಷೆಯಂತೆ ವರ ಕೊಟ್ಟಿವೆ. ನಿನ್ನ ದಕ್ಷ ಬಂದ ಸ್ತ್ರೀಯನ್ನು ಕೂಡಲು ಅವಳಿಂದ ವಕ್ರಶಾಲಿ ಮಗವನ್ನು ಹುಟ್ಟುವನು. ಸ್ತ್ರೀಯ ಸುಂದರಿ ಸ್ವೀಕಾರ ಮಾಡಿ ಸ್ತ್ರೀಯನಿಂದ ನಿನ್ನ ಮಗನಿಗೆ ಮರಣವಾಗಲಿ ಎಂಬ ಬೇಡಿಕೆ ಪೂರ್ಣವಾಗಲಿ ಎಂದ ನಾನು ಹೋಗುವೆ. ಅಂತ ವಿಚಿತ್ರ ನೋಡಿ ಮಾತಾಡಿ ದಾರುನಾರು ತಿಳಿಯದಾಯ್ತು. ಕಾಮತೇರಿ ಕೆಡಸಾಯಿತು. ಸಾರಥಿ ಯಾರಾದ್ರೂ ಸ್ತ್ರೀಯರಿದ್ದರೆ ಅವಳನ್ನು ಕೂಡಿ ಸುಖ ಪಡೆಯುವ ನೋಡಲ ಸಾರಥಿ.
ಛಲವಿದು. ಈ ನೀಚ ರಾಕ್ಷಸನು ಯಾರನ್ನು ಲೇಸಿ ಸ್ತ್ರೀಯರನ್ನು ಅಪಮಾನ ಮಾಡಬಹುದು. ಇದೇ ಸಮಯದಲ್ಲಿ ಸಾರಥೀದ ಬಂದು ಉಪಾಯ ಮಾಡಬೇಕು. ನನ್ನ ಮಾಯ ಶಕ್ತಿಯಿಂದ ಮಹಿಷಿಯನ್ನು ನೇಮಿಸಿ ಈ ನೀಚ ದಾನವದ ರಾಕ್ಷಸನಿಗೆ ಸ್ತ್ರೀಯಾಗಿ ಕಾಣುವಂತೆ ಮಾಡಬೇಕು. ಆಗ ಇವನು ಮಹಿಷಿಯನ್ನು ಕೂಡಿಕೊಂಡು ತನ್ನ ಅಪಮಾನ ಮಾನ ಆಗುವಂತೆ ಮಾಡುತ್ತೀವಿ.